ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ದು ವ್ಲಾಗ್ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಸೀರೀಸ್ ಬರ್ತದೆ ವ್ಲಾಗ್ ಇದ್ದು 2-3 ದಿವಸ ಗ್ಯಾಪ್ ಆಗ್ತದೆ. ಇನ್ನೊಂದು ಸೀರೀಸ್ ಬರ್ತದೆ 2-3 ದಿವಸ ಗ್ಯಾಪ್ ಆಗ್ತದೆ. ಇನ್ನೊಂದು ಸೀರೀಸ್ ಬರ್ತದೆ 2-3 ದಿವಸ ಗ್ಯಾಪ್ ಆಗ್ತದೆ. ಸೊ ಇದೇ ತರ ನಡೀತಾ ಉಂಟು. ಕನ್ಸಿಸ್ಟೆನ್ಸಿ ಇಲ್ವೇ ಇಲ್ಲ. ಫುಲ್ ಇನ್ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಚಾನಲ್ ನಡೀತಾ ಇರುವುದು. ಯಾಕಂತ ಹೇಳಿದ್ರೆ, ನಾನು ಬೇಕಂತ ಮಾಡ್ತಾ ಇರೋದಲ್ಲ ಸ್ವಾಮಿ. ನೋಡಿ ಈ ಕಡೆ ನೋಡಿ, ಯಾವ್ದಾದೊಂದು ಗಾಡಿ ಕಾಣ್ತಾ ಉಂಟಾ? ಮೊದಲಾದ್ರೆ ಆ ಜಾಗದಲ್ಲಿ ನಮ್ಮ ಅರ್ಜುನ ಇರ್ತಿದ್ದ. ಸೊ ಈಗ ಐರಾವತ ಮಾತ್ರ ಇರೋದು ನಮ್ಮ ಹತ್ರ. ಸೊ ಐರಾವತನಿಗೆ ಆಕ್ಸಿಡೆಂಟ್ ಆದ್ಮೇಲೆ, ಒಂದು ಬ್ರೇಕ್ ಫೈಲ್ ಆದ್ಮೇಲೆ, ಸೊ ಅವನನ್ನು ನಾವು ಗ್ಯಾರೇಜಿಗೆ ಇಟ್ಟು ಅದರದ್ದು ಈಗ ಅಪ್ಡೇಟ್ ಎಂತ ಅಂತ ಹೇಳಿದ್ರೆ, ಪೈಂಟಿಂಗ್ ಆಗಿದೆ, ಮತ್ತೆ ವೆಲ್ಡಿಂಗ್ ಆಗಿದೆ. ಇನ್ನು ಬ್ರೇಕ್ ಪ್ಯಾಡ್ ಇದ್ದು ಕೆಲಸ ಆಗ್ಲಿಲ್ಲ, ಮತ್ತೆ ಸ್ಟೇರಿಂಗ್ ಬಾಕ್ಸ್ ಇದ್ದು ಕೆಲಸ ಆಗ್ಲಿಲ್ಲ. ಅದನ್ನು ಕಂಪನಿಗೆ ತರೋದಿಲ್ಲ ಫಸ್ಟ್ ಆಫ್ ಆಲ್. ಅದನ್ನು ಅಲ್ಲಿಂದ ಅಲ್ಲಿಗೆ ಸೇಲ್ ಮಾಡುದಂತೆ. ಸೊ ಹೊಸ ಗಾಡಿ ಬರ್ಲಿಕ್ಕೂ ಸಹ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈಗ ಹಳೆ ಗಾಡಿ ಮಾರಿ ಆದ್ಮೇಲೆ ಹೊಸ ಗಾಡಿ ತೆಗೆಯುವುದಂತ ನಮ್ಮ ಓನರ್ ಹೇಳಿದ್ದನ್ನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತಾ ಇರೋದು. ಹೊಸ ಗಾಡಿ ಬರಬೇಕಾದ್ರೆ ಹಳೆ ಗಾಡಿ ಸೇಲ್ ಆಗಲೇಬೇಕು. ಬಿಕಾಸ್ ದುಡ್ಡಿನ ವ್ಯವಸ್ಥೆ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಎಂತ ಮಾಡುದು ಈಗ? ನಮ್ಮ ಪರಿಸ್ಥಿತಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ನೋಡಿ, ನಮ್ಗೆ ಈಗ ಒಂದು ವಾರದಲ್ಲಿ ಯಾವ ತರ ಲೈನ್ ಇರ್ತದೆ ಅಂತ ಹೇಳಿದ್ರೆ, ಸೋಮವಾರ ದಿವಸ ನನಗೇನೆ ಲೈನ್ ಇರ್ತದೆ ಕರೆಕ್ಟ್. ಮಂಗಳವಾರ ದಿವಸ ನನಗೆ ರಜೆ ಇರ್ತದೆ, ಇನ್ನೊಬ್ಬರಿಗೆ ಕೆಲಸ ಇರ್ತದೆ. ಬುಧವಾರ ಗುರುವಾರ ನನಗೇನೆ ಲೈನ್ ಇರ್ತದೆ, ಒಂದೇ ಲೈನ್ ಇರ್ತದೆ. ಸೊ ಶುಕ್ರವಾರ ಶನಿವಾರ ಪ್ರಾಬ್ಲಮ್ ಆಗುದು. ಶುಕ್ರವಾರ ಇದು ಇನ್ನೊಬ್ಬ ಡ್ರೈವರಿಗೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ, ಕಲ್ಲಡ್ಕ, ಬಿಸರೋಡು, ಮೆಲ್ಕಾರು, ವಾಮದ ಪದವು ಮತ್ತೆ ಮೂರ್ಜೆ ಆಗಿ ತುಂಬಾ ಲಾಂಗ್ ಸುತ್ತಾಡಿ ಬರಬೇಕು. ಇನ್ನೊಂದು ಲೈನ್ ಎಲ್ಲಿಗೆ ಇರ್ತದೆ ಅಂತ ಹೇಳಿದ್ರೆ, ಶುಕ್ರವಾರ ದಿವಸ ನನ್ನ ಲೈನ್ ಬೈಪಾಡಿ ಮತ್ತು ಕಾಜೂರು ಕಡೆಗೆ ಇರ್ತದೆ. ಸೊ ಬೈಪಾಡಿ ಮತ್ತು ಕಾಜೂರು ಲೈನ್ ಲೋಕಲ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಐರಾವತನನ್ನು ಅವ್ರು ತಗೊಂಡು ಹೋಗ್ತಾರೆ. ಇನ್ನೊಬ್ಬ ಡ್ರೈವರ್ ಎಲ್ಲಿಗೆ ಅಂತ ಹೇಳಿದ್ರೆ, ಬೀಸ್ ರೋಡ್ ಆ ಕಡೆ ತಗೊಂಡು ಹೋಗ್ತಾರೆ. ಸೊ ಈ ಗಾಡಿ ಅಂತೂ ಆ ಲೈನ್ ಈ ಗಾಡಿಯಲ್ಲಿ ಮುಗೀತದೆ. ಇನ್ನು ಈ ಬೈಪಾಡಿ ಮತ್ತು ಕಾಜೂರು ಲೈನನ್ನು ಈಗ ಸದ್ಯಕ್ಕೆ ರಿಕ್ಷಾದಲ್ಲಿ ಹಾಕಿ ಕಳಿಸ್ತಾ ಇರೋದು. ನನಗೆ ಶುಕ್ರವಾರ ಈಗ ಇನ್ನೊಂದು ಎಕ್ಸ್ಟ್ರಾ ರಜೆ ಸಿಗ್ತಾ ಉಂಟು. ಶುಕ್ರವಾರ ನನಗೆ ಡ್ಯೂಟಿ ಇಲ್ಲ, ಯಾಕಂತ ಹೇಳಿದ್ರೆ ಗಾಡಿ ಇಲ್ಲ. ನನ್ನ ಲೈನನ್ನು ರಿಕ್ಷಾದಲ್ಲಿ ಮಾಡ್ತಾ ಇರೋದು. ಅದು ಅವರೇ ಯಾರೋ ರಿಕ್ಷಾ ಮಾತಾಡಿ ಅವರಿಗೆ ಬಾಡಿಗೆ ಕೊಟ್ಟು ಕಳಿಸ್ತಾ ಇರೋದು. ಸೊ ಅದಾಯ್ತಾ. ಇನ್ನು ಮತ್ತೆ ಶನಿವಾರ ಇಬ್ಬರಿಗೂ ಸಹ ದೊಡ್ಡ ಲೈನ್. ನನಗೆ ಮೂಡುಬಿದ್ರೆ ಲೈನು, ಮೂಡುಬಿದ್ರೆ, ವೇಣೂರು, ನಯನಾಡು, ಶಿರ್ಲಾಲ್, ಸವನಾಲು ಎಲ್ಲ ಆಗಿ ಆ ಕಡೆ ಎಲ್ಲ ತುಂಬಾ ದೊಡ್ಡ ಲೈನ್. ಇನ್ನೊಬ್ಬರ ಡ್ರೈವರ್ಗೆ ಸಹ ದೊಡ್ಡ ಲೈನ್. ಗುಂಡ್ಯ, ನೆಲ್ಯಾಡಿ, ಸುಬ್ರಹ್ಮಣ್ಯ, ಕಡಬ, ಮತ್ತೆ ಮರ್ದಾಳ, ಧರ್ಮಸ್ಥಳ, ಕೊಕ್ಕಡ, ಇದೇ ತರ ಇನ್ನೊಂದು ದೊಡ್ಡ ಲೈನ್. ಸೊ ಎರಡು ಸಹ ದೊಡ್ಡ ಲೈನ್ ಇರೋದ್ರಿಂದ ಅವತ್ತು ಎಂತ ಮಾಡ್ಲಿಕ್ಕೆ ಸಹ ಆಗುದಿಲ್ಲ, ರಿಕ್ಷಾದಲ್ಲಿ ಕಳಿಸ್ಲಿಕ್ಕೆ ಆಗುದಿಲ್ಲ ಅಷ್ಟು ದೊಡ್ಡ ಲೈನ್ ಅನ್ನು. ಸೊ ಈಗ ಶಫಲ್ ಆಗ್ತಾ ಇದ್ದೇವೆ. ಯಾವ ತರ ಅಂತ ಹೇಳಿದ್ರೆ, ಮೊನ್ನೆ ಅದೇ ತರ ಮಾಡಿದ್ದು. ಶನಿವಾರ ನಾನು ಹೋದೆ, ನಮ್ಮ ಐರಾವತನ ತೆಕೊಂಡು ಲೈನ್ ಮಾಡಿ ಬಂದೆ. ಒಂದು ಮೂಡುಬಿದ್ರೆ ಮತ್ತೆ ಸವನಾಲ್ ಶಿರ್ಲಾ ಲೈನ್ ಎಲ್ಲ ಮಾಡಿಕೊಂಡು ಬಂದೆ. ಮತ್ತೆ ಅವತ್ತು ಒಂದೇ ಲೈನ್ ಇರುದು, 2 ಲೈನ್ ಇರುವುದರಿಂದ ಒಂದು ಲೈನ್ ಇದರಲ್ಲಿ ಮಾಡಿದೆ. ಮತ್ತೆ ಆದಿತ್ಯವಾರ ನಮ್ಮ ಕಂಪನಿಗೆ ರಜೆ ಇರುವುದರಿಂದ ಬಂದಿರ್ತದೆ. ಬಟ್ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿನ್ನೆ ರಜೆ ಇದ್ರು ಕೂಡ ಆ ಡ್ರೈವರ್ ಮತ್ತೆ ಇನ್ನೊಬ್ರು ನಮ್ಮ ಕಂಡಕ್ಟರ್ ಜುನೈದ್ ಅಂತ ಇದ್ದಾರಲ್ಲ, ಸೊ ಅವ್ರು ಬಂದಿದ್ರು. ಅವ್ರು ನಿನ್ನೆ ಲೈನ್ ಮಾಡಿದ್ರು. ಸೊ ಅವರಿಗೆ ಆಕ್ಚುಲಿ ಶನಿವಾರ ರಜೆ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಆದಿತ್ಯವಾರ ಕೆಲಸ ಇತ್ತಲ್ಲ, ಸೊ ಶನಿವಾರ ರಜೆ ಕೊಟ್ಟಿದ್ರು. ಶನಿವಾರ ನನ್ನ ಲೈನ್ ಅನ್ನು ನಾನು ಮತ್ತು ಹಿಂದಿ ಇದ್ದಾನಲ್ಲ, ಸೊ ನಾವಿಬ್ರು ಮಾಡಿದ್ವಿ. ಇದ ಅಪ್ಡೇಟ್. ಸೊ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ, ಈಗ ನೋಡಿ, ಈಗ ನಾನು ಅತಿ ಕಡಿಮೆಯಾಗಿ ವ್ಲಾಗ್ ಮಾಡಿರುವ ಸೀರೀಸ್ ಯಾವ್ದಂತ ಹೇಳಿದ್ರೆ, ಒಂದನೇದ್ದು ಮೂಡುಬಿದ್ರೆದು. ಅದ್ರದ್ದು ಅತಿ ಕಮ್ಮಿಯಾಗಿ ನಮ್ದು ಈಗ ವಿಡಿಯೋ ಬಂದಿರೋದು. ಯಾಕಂತ ಹೇಳಿದ್ರೆ ಟೈಮ್ ಇರುವುದಿಲ್ಲ. ಅದು ದೊಡ್ಡ ಲೈನ್. ಒಮ್ಮೊಮ್ಮೆ ಟೈಮ್ ಇದ್ದಾಗ ಬೇಗ ಬಿಟ್ಟಾಗ ನಮ್ಗೆ ಒಂದು ಅಂದಾಜು ಇರ್ತದಲ್ಲ, ಈ ಲೈನ್ ಬೇಗ ಆಗ್ಬೋದು ಮಾರೆ ಅಂತ ಇರ್ತದಲ್ಲ, ಬೇಗ ಬಿಟ್ರೆ. ಸೊ ಆ ಗ್ಯಾಪಲ್ಲಿ, ಅಂತಹ ಗ್ಯಾಪಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ, ಮತ್ತೆ ವಿಡಿಯೋ ಸಹ ಮಾಡಿದ್ದೇನೆ. ಸೊ ಈಗ ಲೇಟ್ ಬಿಟ್ರೆ ಅದು ಸಹ ಆಗುದಿಲ್ಲ. ವಿಡಿಯೋ ಮಾಡ್ಕೊಂಡು ಕೂತ್ರೆ ಮತ್ತೆ ಡಿಲೇ ಆಗ್ತದೆ. ಯಾಕಂತ ಹೇಳಿದ್ರೆ 6-7 ಗಂಟೆ ಆಗುವ ಸಾಧ್ಯತೆ ಸಹ ಉಂಟು. ಸೊ ಅದನ್ನು ಸ್ವಲ್ಪ, ಆ ಸೀರೀಸ್ ಅನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಅದು ನೀವು ಅತಿ ಕಡಿಮೆ ನೋಡಿದಂತ ವ್ಲಾಗ್. ಬಾಕಿದೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರ. ಸೊ ಇಷ್ಟೇ. ಈಗ ಸೋಮವಾರ ಆಗಿರೋದ್ರಿಂದ ಎಲ್ಲರೂ ರಜೆಯಲ್ಲಿದ್ದಾರೆ, ಇಬ್ಬರೇ ಇರೋದು. ಸೊ ಅಲ್ಲಿ ಐಟಮ್ ಕಟ್ತಾ ಇದ್ದಾರೆ. ಒಂದು ಅಪ್ಡೇಟ್ ಕೊಡ್ಬೇಕಿತ್ತು. ಇಂಟ್ರೋ ಇಷ್ಟು ದೊಡ್ಡದಾಯ್ತು ಅಂತ ಹೇಳ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಸಹ ತಿಳಿಬೇಕಲ್ಲ, ವ್ಲಾಗ್ ಬರ್ತಾ ಇಲ್ಲ ಎಂತ ಮಾರೆ, ಒಂದು ಇನ್ಕನ್ಸಿಸ್ಟೆನ್ಸಿ ಅಂತೆಲ್ಲ
ಮಾತಾಡಬೇಡಿ. ಮಾತಾಡ ತಪ್ಪಲ್ಲ, ಮಾತಾಡಿ, ಬಟ್ ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಇಲ್ಲಿ ಗಾಡಿ ಸಹ ಇಲ್ಲ, ಎಂಥ ಸಹ ಇಲ್ಲ, ಎಂಥ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಎಂಥ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಈಗ ಸೋಮವಾರ, ಇವತ್ತು ನಮಗೆ ಲೈನ್ ಉಂಟು, ಈಗ ಲೈನ್ಗೆ ಹೋಗಬೇಕು. ಈಗ ಕಂಪನಿಯಲ್ಲಿ ಇದ್ದೇನೆ, ನೋಡ್ಬೋದು. ನಮ್ಮ ಗಾಡಿಯನ್ನು ನಿಲ್ಲಿಸಿ ಸ್ವಲ್ಪ ಒಳಗಡೆಲ್ಲ ಹೋಗಿ ಬಂದೆ. ಎಲ್ಲಿಗಾದರೂ ಹೋಗ್ಲಿಕ್ಕೆ ಉಂಟಂತ ಕೇಳಿದೆ, ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಇಲ್ಲ ಅಂತೆ. ಸೊ ಹಾಗಾಗಿ ಈಗ ಇಲ್ಲಿಂದ ಗಾಡಿ ಲೋಡ್ ಮಾಡಿಸ್ಕೊಂಡು ಹೊರಡಬೇಕು. ಅದು ಕಟ್ಟಿ ಆಗಲಿಲ್ಲ, ಇನ್ನು ಕಟ್ತಾ ಇದ್ದಾರೆ. ಗೊತ್ತಿರ್ತದಲ್ಲ, 12:30 ಎಲ್ಲ ಕಟ್ಟಿಟ್ಟ ಬುತ್ತಿ ನಮಗೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ವಿಡಿಯೋದಲ್ಲಿ ಎಂತಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಉಂಟಾ, ನನ್ನ ಮಾತಲ್ಲಿ ಎಂತಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಉಂಟಾ? ವಿಡಿಯೋ ಕ್ಲಾರಿಟಿ ಒಂದು ಹೇಳಬೇಡಿ. ವಿಡಿಯೋ ಕ್ಲಾರಿಟಿ ಸೇಮ್ ಇದೆ, ಡಬ್ಬಾ ಥರ ಇದೆ, ನನಗೆ ಗೊತ್ತುಂಟು. ಬಟ್ ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ ಐಫೋನ್ ತೆಗೆಯುವಷ್ಟು. ಸೊ ಇರೋದೇ 4-5 ಕೆಲಸಕ್ಕೆ, ಅದನ್ನು ಬಂದು ಮಾಡಿ ಐಫೋನ್ ತೆಗೆದಂತೂ ತುಂಬ ದೊಡ್ಡ ಕಷ್ಟದ ಕೆಲಸ. ಮುಂದೆ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ತೆಗಿಬಹುದು. ಸೊ ಚಲೋ ಗೈಸ್, ಈಗ ಇಲ್ಲಿಂದ ಲೈನ್ ಸ್ಟಾರ್ಟ್ ಮಾಡಬೇಕು. ಐಟಮ್ ಎಲ್ಲ ಕಟ್ಟಿ ಆದಮೇಲೆ ಲೋಡ್ ಮಾಡಿಸಿ ಇಲ್ಲಿಂದ ಸೀದಾ ಲೈನ್ಗೆ ಹೊರಡುವ, ಮತ್ತೆ ಸಿಗುವ. ನಾನು ಕಂಪನಿಗೆ ಬಂದು 1.5 ವರ್ಷ ಆಯಿತು. ಸೊ ಈ ಬೋರ್ಡನ್ನು ನೋಡ್ತಾ ಇರೋದು ಇವತ್ತು. ಈ 1.5 ವರ್ಷದಲ್ಲಿ ನಾನು ಇದನ್ನು ಗಮನಿಸಲೇ ಇಲ್ಲ. ಸೊ ಶ್ರೀ ಗಣೇಶ್ ಪ್ರಸಾದ್ ಫ್ಲೋರ್ ಇಂಡಸ್ಟ್ರೀಸ್, ಇದು ನಮ್ಮ ಕಂಪನಿದ ಹೆಸರು. ನಾನು ನೋಡಿ ಇರಲಿಲ್ಲ, ಇದನ್ನು ಇವತ್ತು ನೋಡಿದ್ದು. ಹೇಗೆ ನೋಡಿದೆ ಅಂತ ಹೇಳಿದರೆ, ಅಲ್ಲಿ ಒಂದು ವರ್ಕ್ ಆಗ್ತಾ ಉಂಟು. ಅಲ್ಲಿ ಇಲ್ಲಿ ನೋಡ್ಬೋದು, ಅಲ್ಲಿ ಮಣ್ಣೆಲ್ಲ ಹಾಕಿದಾರಲ್ಲ, ಅದರ ಒಳಗಡೆ ಕೆಲಸ ನಡೀತಾ ಉಂಟು. ಅಲ್ಲಿ ಒಂದು ದಾರಿ ಬರ್ತದೆ ಅಂತೆ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಬರುವ ಅಂತ ಹೋಗಿ ಬರುವಾಗ ಇದು ಕಾಣಿಸ್ತಾ ಉಂಟು. ನಮ್ಮ ಐರಾವತ ಅಲ್ಲಿದ್ದಾನೆ. ಇಲ್ಲಿ ಬೊಂಬೈ ರವೆಯನ್ನು ಸ್ವಲ್ಪ ಒಣಗಲಿಕ್ಕೆ ಹಾಕಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಇದು ಬೊಂಬೈ ರವೆ. ಇದು ನಮ್ಮ ಕಂಪನಿದು ಹೊರಾಂಗಣ ಈ ಥರ ಕಾಣಿಸ್ತಾ ಉಂಟು. ಇಲ್ಲೆಲ್ಲ ಅವರದೇ, ಇದೆಲ್ಲ ಅವರೇ. ನಮ್ಮ ಓನರ್ ಮಾಡಿದ್ದ, ಓನರ್ ಇದ್ದು ಮಿಸ್ಸಸ್ ಮಾಡಿದ್ದ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಓನರ್ ಅಂತ ಕಾಣ್ತದೆ. ಎಲ್ಲ ಹೂವಿನ ಗೊಂಚಲು ಇಲ್ಲಿ ನೋಡಿ, ಇಲ್ಲಿ ಹೂವು, ಇಲ್ಲಿ ಹೂವು, ಇಲ್ಲಿ ಹೂವು, ಇಲ್ಲಿಂದ ಅಲ್ಲಿ ತನಕ ಫುಲ್ಲು ಹೂವೇ. ಯಾಕಂತ ಹೇಳಿದರೆ, ಅವರು ದೇವರ ಪೂಜೆಗೆಲ್ಲ ಉಪಯೋಗಿಸುವಂತಹ ಹೂಗಳು ಇದು ಯಾವ ಥರದ ಹೂವು ಅಂತ ಹೇಳಿದರೆ ನೋಡಿ, ಇದಕ್ಕೆಂತ ಹೇಳ್ತಾರೆ ಈ ಹೂವಿಗೆ ಗೊತ್ತಿಲ್ಲ ನನಗೆ, ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಒಂದು ಕೆಂಪು ಹೂವು ಉಂಟು ನೋಡಿ, ಈ ಥರದೊಂದು ಹೂವು. ಮತ್ತು ನಾನಾ ಥರದ ಹೂವುಗಳುಂಟು, ಬಟ್ ಜಾಸ್ತಿ ಇರೋದು ಈ ಥರದ್ದು ಹೂವುಗಳು. ಮತ್ತು ಇನ್ನೊಂದು ಹೂವು ಉಂಟು ನೋಡಿ, ಈ ಥರದ್ದು. ಇಲ್ಲಿ ಉಂಟು, ಇದು ಚಂದ ಉಂಟು ನೋಡಿ, ಈ ಥರದ್ದು ಹೂವು. ಈಗ ನಮ್ಮ ಐರಾವತಲ್ಲಿ ನಿಂತಿದ್ದಾನೆ, ಇನ್ನೂ ಕೂಡ ಐಟಮ್ ಕಟ್ಟಿ ಆಗಲಿಲ್ಲ, ಕಟ್ತಾ ಇದ್ದಾರೆ. ಸೋಮವಾರ ಅಲ್ವಾ, ಸೊ ಜನ ಇಲ್ಲ, ಅದಕ್ಕೋಸ್ಕರ. ಅದು ನಮ್ಮ ಧರ್ಮಸ್ಥಳ ಸಿರಿ ಕಂಪನಿ ಇದೆಯಲ್ಲ, ಮುಂಚೆ ಅವ್ರದ್ದು ಅಲ್ಲಿತ್ತು ಫ್ಯಾಕ್ಟ್ರಿ, ಈಗ ಇಲ್ಲಿಂದ ಶಿಫ್ಟ್ ಆಗಿದೆ ಆ ಕಡೆ ಎಲ್ಲಿಗೋ. ಅದು ನಮ್ಮ ಓನರಿದ್ದು ಅಣ್ಣಂದ ತಮ್ಮಂದ ಅಣ್ಣನ ತಮ್ಮನ ಗೊತ್ತಿಲ್ಲ, ಬಟ್ ಅವ್ರದ್ದು ಮಿಲ್ಲು. ಅಲ್ಲಿ ಹಿಂಡಿ ಮತ್ತು ಬೇರೆ ಹಿಂಡಿ, ಜಾಸ್ತಿಯಾಗಿ ಹಿಂಡಿ ತಯಾರು ಮಾಡ್ತಾರೆ. ಅವ್ರದ್ದು ಇನ್ನೊಂದು ಬ್ರ್ಯಾಂಚ್ ಉಂಟು ಉಜಿರೆಯಲ್ಲಿ, ಅಲ್ಲಿ ಶುದ್ಧ ಕೊಬ್ಬರಿ ಎಣ್ಣೆ ಸಿಗ್ತದೆ ನೋಡಿ. ಪ್ರಕೃತಿ ಸೌಂದರ್ಯ ಈಗ ಈ ಥರ ಉಂಟು, ನೋಡಲಿಕ್ಕೆ ಒಂದು ಖುಷಿ. ಈ ಥರ ಅಲ್ಲ, ಈ ಹೂವುಗಳು ನೋಡ್ತಾ ಇದ್ದರೆ ಎಂಥದ ಒಂದು ಖುಷಿ ಆಗ್ತದೆ. ಇಷ್ಟಲ್ಲ, ಇನ್ನೂ ಸಹ ಉಂಟು. ಅಲ್ಲಿ ಮೇಲ್ಗಡೆ ಅವ್ರದ್ದು ಮನೆ ಉಂಟಲ್ಲ, ಇದು ಮೇಲ್ಗಡೆನೇ ಅವರ ಮನೆ ಇರೋದು. ಸೊ ಅಲ್ಲಿ ಕೂಡ ಗಾರ್ಡನ್ ಮಾಡಿದ್ದಾರೆ. ಗಾರ್ಡನ್ ಯಾವ ಥರ ಉಂಟು ಅಂತ ಹೇಳಿದರೆ, ಅಲ್ಲಿ ನಿಮ್ಮದು ನ್ಯಾಚುರಲ್ ಆಗಿ ಸಿಗುವಂಥ ಬದನೆಕಾಯಿ ಮತ್ತು ತೊಂಡೆಕಾಯಿ, ಬೆಂಡೆಕಾಯಿ ಎಲ್ಲ ಹಾಕಿದ್ದಾರೆ ಅಲ್ಲಿ ಮೇಲೆ. ನಾನು ಹೋಗಲಿಲ್ಲ, ಬಟ್ ನಮ್ಮ ಓನರ್ ಸ್ಟೇಟಸ್ ಹಾಕಿದಾಗ ನೋಡ್ತಾ ಇರ್ತೇನೆ ಅವಾಗ. ನಾನು ಇಷ್ಟ ಮೇಲೆ ಹೋಗಲಿಲ್ಲ. ಅಲ್ಲಿ ಒಂದು ನಾಯಿ ಉಂಟು ಮಾರ, ಅದು ಕಚ್ತದೆ ಅಂತ ಭಯ ಆಗ್ತದೆ, ಅದಕ್ಕೋಸ್ಕರ ಹೋಗೋದಿಲ್ಲ. ಸೊ ಅದಕ್ಕೆ ಸಹ ಗುರ್ತಾಗಿದೆ, ಬಟ್ ಅನಗತ್ಯವಾಗಿ ಹೋಗೋದು ಒಳ್ಳೆಯದಲ್ಲ. ಸೊ ಅಲ್ಲಿ ಸಹ ತುಂಬ ನಮ್ಮ ಓನರ್ ಇದ್ದಾರಲ್ಲ, ಅವರು ಫುಲ್ ಪರಿಸರ ಪ್ರೇಮಿ ಅಂತ ಕಾಣ್ತಿದೆ. ಸೊ ಅದಕ್ಕೋಸ್ಕರ ಫುಲ್ ಅಲ್ಲೆಲ್ಲ ಮಾಡಿ ಹಾಕಿದ್ದಾರೆ. ಎಂಥದ್ದು ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ ಉಂಟು ಮೇಲ್ಗಡೆ, ಗಾರ್ಡನ್ ಥರ ಮಾಡಿ ಹಾಕಿದ್ದಾರೆ. ಇಲ್ಲಿ ಕೂಡ ಗಾರ್ಡನ್, ಇಲ್ಲಿ ಕೂಡ ಹೂವು ಉಂಟು ನೋಡಿ, ಇದು ದಾಸವಾಳ ಹೂವು. ಸೊ ಇದೆಲ್ಲ ದಾಸವಾಳ ಅಂತ ಕಾಣ್ತದೆ ನಿಮಗೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು, ಯಾವುದು ನನಗೆ ಸರಿಯಾಗಿ ಗೊತ್ತಿಲ್ಲ. ಇದು ದಾಸವಾಳ ಗೊತ್ತುಂಟು, ಮತ್ತು ಅದು ಕೂಡ ದಾಸವಾಳನೇ, ಬಟ್ ಕಲರ್ ಚೇಂಜ್ ಅಂತ ಕಾಣ್ತದೆ, ಗೊತ್ತಿಲ್ಲ. ಬೇರೆ ಎಂಥದ್ದು ಹೆಸರಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ಖಾಲಿ ಕೂತಿದ್ದೆ ಮಾರೆ. 9:00ವರೆಗೆ ಕಂಪನಿಗೆ ಬಂದು ಇಲ್ಲಿ ತನಕ ಖಾಲಿ ಇದ್ದೆ, ಸುಮ್ಮನೆ ಕೂತಿದ್ದೆ. 10:50 ಕೇಳಿದ್ರು ಉಜಿರೆಗೆ ಹೋಗಿ ಐಟಮ್ ತಾ ಅಂತೇಳಿ. ಸೊ ಅದಕ್ಕೋಸ್ಕರ ಈಗ ಉಜಿರೆಗೆ ಹೋಗ್ತಾ ಇದ್ದೇನೆ. ಉಜಿರೆಗೆ ಹೋಗೋದಲ್ಲ, ಉಜಿರೆ ಸಿಟಿಗೆ ರೀಚ್ ಆಗಿ ಆಯಿತು.
ಸೊ ಇಲ್ಲೇ ರೈಟ್ ಸೈಡಲ್ಲಿ ಇರೋದು, ಅಲ್ಲಿಗೆ ಹೋಗಿ ಐಟಮ್ ತಗೊಂಡು ಆದಷ್ಟು ಬೇಗ ಬೇಗ ಹೊರಡುವ. ಇಲ್ಲಿ ನೋಡಿ ಈ ಥರ ಆಗಿದೆ ಈಗ ರೋಡಿದ್ದು ಕಂಡೀಷನ್ ಈ ಥರ ಉಂಟು. ಸೊ ನಮ್ಮದು ಈಗ ಐಟಮ್ ತಗೊಳ್ಳಿಕ್ಕೆ ಇರೋದು ಆ ಕಡೆಯಿಂದ. ಸೊ ಇಲ್ಲಿ ರಾಂಗ್ ಸೈಡಲ್ಲಿ ಹೋಗಬೇಕಷ್ಟೇ. ಚಲೋ. ಫೈನಲಿ ಬಿಲ್ಲೆಲ್ಲ ಮಾಡಿಸಿ ಗಾಡಿಯೆಲ್ಲ ಲೋಡ್ ಮಾಡಿಸಿ ಆಯಿತು. ಈಗ ಇಲ್ಲಿಂದ ಸೀದಾ ನಮ್ಮ ಪಯಣ ಕಂಪನಿಗೆ ಹೋಗಿ ಇದನ್ನು ಖಾಲಿ ಮಾಡಿಸಿ ಆದಷ್ಟು ಬೇಗ ಬೇಗ ಲೈನ್ಗೆ ಹೊರಡಬೇಕು. ಗಂಟೆ ಎಷ್ಟಾಯಿತು ಅಂತ ಹೇಳಿದರೆ ಎಷ್ಟಾಯಿತು 11 ಗಂಟೆ 10 ನಿಮಿಷ ಆಯಿತು. ಸೊ ಚಲೋ ಗೈಸ್, ಇಲ್ಲಿಂದ ಬೇಗ ಬೇಗ ಹೋಗಿ ಗಾಡಿ ಲೋಡ್ ಮಾಡಿಸಿ ಲೈನ್ಗೆ ಹೊರಡುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.